ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ತುಂಬ ಇಂಪಾರ್ಟೆಂಟ್. ಮುಂಬೈನಲ್ಲಿ ಒಂದು ದೊಡ್ಡ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಆ ಕೇಸ್ಗೆ ಇದು ಸಂಬಂಧಿಸಿದ್ದು. ಒಂದ್ಸಲ 7 ಸ್ಫೋಟಕಗಳು ಆಗಿತ್ತು. ಅದರಲ್ಲಿ ಸುಮಾರು 188 ಜನ ಸಾವನ್ನಪ್ಪಿದ್ರು. 800ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ಈ ಕೇಸ್ನಲ್ಲಿ ಬಾಂಬೆ ಹೈಕೋರ್ಟ್ ಆ ಎಲ್ಲ ಆರೋಪಿಗಳನ್ನು ನಿರ್ದೋಷಿ ಅಂತ ಸಾಬೀತಾದ ಮೇಲೆ ಅವರನ್ನು ಬಿಡುಗಡೆ ಮಾಡೋಕ್ಕಿತ್ತು. ಈ ವಿಷಯ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗ್ತಾ ಇದೆ, ಹೇಗೆ ಕೋರ್ಟ್ ಉಲ್ಟಾ ಹೊಡೆದಿದೆ ಅನ್ನೋದನ್ನು ನೋಡೋಣ. ಬಾಂಬೆ ಹೈಕೋರ್ಟ್ ಮೇಲೆ ಎತ್ತಿರುವ ಸವಾಲ್ಗಳು ಏನು, ಏನೆಲ್ಲ ಡ್ರಾಮಾಗಳು ನಡೆದಿದೆ, OICಯಿಂದ ಹಿಡಿದು ರವೀಶ್ ಕುಮಾರ್ ಅಂತವರು ಯಾವ ರೀತಿಯಾಗಿ ಒಂದು ನರೇಟಿವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಇದರಲ್ಲಿ ಕಾಂಗ್ರೆಸ್ನ ಪಾತ್ರ ಏನು, ಎಲ್ಲವನ್ನ ಡೀಟೇಲ್ ಆಗಿ ನೋಡೋಣ. ಈ ಗ್ಯಾಂಗ್ ಮುಸಲ್ಮಾನರನ್ನು ದತ್ತು ತಗೊಂಡವರಂತೆ ಆಡ್ತಾರಲ್ಲ. ಸೊ ಈಗ ಪ್ರತಿಯೊಬ್ಬ ಮುಸಲ್ಮಾನನು ಕೂಡ ಈ ವಿಡಿಯೋ ನೋಡಲೇಬೇಕು. ಹಾಗೂ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ. ಬಾಂಬೆ ಹೈಕೋರ್ಟಿನ ಈ ತೀರ್ಪು ಸುಪ್ರೀಂ ಕೋರ್ಟ್ನಲ್ಲಿ ಏನಾಯಿತು ಅನ್ನೋದನ್ನು ನೋಡೋಣ. ಈ ಮುಂಬೈ ಬ್ಲಾಸ್ಟ್ನ ಎಲ್ಲ ಆರೋಪಿಗಳನ್ನು ಬಾಂಬೆ ಹೈಕೋರ್ಟ್ ಖುಲಾಸೆ ಮಾಡುತ್ತೆ. ಇದಾದ ಮೇಲೆ ಸುಪ್ರೀಂ ಕೋರ್ಟ್ ಸ್ಟೇ ತಂದಿದೆ. ಕೇವಲ ಸ್ಟೇ ಅಷ್ಟೇ ಅಲ್ಲ, ಒಂದು ದೊಡ್ಡ ಮಾತನ್ನು ಕೂಡ ಹೇಳಿದೆ. ಅದು ಏನು ಅನ್ನೋದನ್ನು ನಾವು ನಿಮಗೆ ಹೇಳ್ತೀವಿ. ಈ ಪ್ರಕರಣದಲ್ಲಿ ಆವಾಗಲೇ ಹೇಳ್ದಂಗೆ 188 ಮಂದಿ ಸಾವನ್ನಪ್ಪಿದ್ರು. ಇದಾದ ಮೇಲೆ ಬಾಂಬೆ ಹೈಕೋರ್ಟ್ನ ತೀರ್ಪು ಬರುತ್ತೆ. ಅದರಲ್ಲಿ ಎಲ್ಲ 12 ಮಂದಿ ಆರೋಪಿಗಳು 2006ರಿಂದ 2025 ತನಕ ಅಂದರೆ 19 ವರ್ಷದ ನಂತರ ಬಿಡುಗಡೆ ಆಗೋದ್ರಲ್ಲಿ ಇದ್ರು. ಆದರೆ ಮೃತಪಟ್ಟ ಕುಟುಂಬದವರು ಕೇಳ್ತಾ ಇದ್ದಾರೆ, ಅವರ ಸಾವಿಗೆ ನಿಜಕ್ಕೂ ಯಾರು ಕಾರಣ, ಎಲ್ಲಿದ್ದಾರೆ ಅವರು, ನಿಮಗೆ ಸಿಕ್ಕ ಸಾಕ್ಷಿಗಳು ಏನೇನು, ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದನ್ನು ಬಳಸ್ಕೊಂಡು ರವೀಶ್ ಕುಮಾರ್ ಅಂತವರು ಮುಂದೆ ಬಂದು ಹೈಕೋರ್ಟ್ನಿಂದ ಅವರಿಗೆ ಖುಲಾಸೆ ಆಗಿದೆ, ತೀರ್ಪು ಸರಿ ಇಲ್ಲ, ಅವರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗಿರುವ ಪ್ರಕರಣ ಅಲ್ಲಿನ ತೀರ್ಪಿಗೂ ಕಾಯದೆ ಹೇಳ್ತಾರೆ. ಇವರೆಲ್ಲ ಮುಸ್ಲಿಮರಾಗಿದ್ರು, ಅದಕ್ಕಾಗಿ ಅವರನ್ನ ಟಾರ್ಗೆಟ್ ಮಾಡಲಾಗಿದೆ ಅಂತ. ಯಾಕಂದ್ರೆ ಈ 12 ಆರೋಪಿಗಳ ಹೆಸರು ಹಾಗೇ ಇದೆ. ಈ ಹೆಸರಿಗಾಗಿಯೇ ಒಂದು ನರೇಟಿವ್ ಸೃಷ್ಟಿ ಮಾಡ್ತಾರೆ. ತನಿಖೆ ಸರಿಯಾಗಿ ನಡೆದಿಲ್ಲ, ಅದಕ್ಕೆ ಮುಸಲ್ಮಾನರನ್ನ ಇದರಲ್ಲಿ ಸಿಕ್ಕಾಕಿಸಿದ್ದಾರೆ ಅಂತ ಹೇಳೋಕೆ ಶುರು ಮಾಡಿದ್ದಾರೆ. ಸರಿ, ಇದೇ ಸತ್ಯ ಅಂತ ಆದರೆ ಬಾಂಬೆ ಹೈಕೋರ್ಟ್ ತೀರ್ಪು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಅಲ್ಲಿ ಸತ್ಯ ಏನಂತ ಗೊತ್ತಾಗುತ್ತೆ. ಬಟ್ ಈಗಿನ ಬಾಂಬೆ ಹೈಕೋರ್ಟ್ನ ತೀರ್ಪಿನ ಪ್ರಕಾರ ಇವರೆಲ್ಲ ನಿರಪರಾಧಿಗಳು. ಈ ರವೀಶ್ ಕುಮಾರ್ ಹಾಗೂ ಅವರ ಪೂರ್ತಿ ಗ್ಯಾಂಗ್ ಕಾಂಗ್ರೆಸ್ಗೆ ಕೇಳ್ಬೋದಲ್ವಾ, ಯಾಕೆ ಮುಸಲ್ಮಾನರನ್ನ ಈ ಕೇಸ್ನಲ್ಲಿ ಫಿಕ್ಸ್ ಮಾಡಿದ್ದೀರಾ ಅಂತ. ಯಾಕಂದರೆ ಅವತ್ತು ಕೇಂದ್ರದಲ್ಲಿ ಹಾಗೂ ಮುಂಬೈ ಎರಡೂ ಕಡೆ ಕಾಂಗ್ರೆಸ್ ಸರ್ಕಾರವೇ ಇದ್ದಿದ್ದು. ಚಾರ್ಜ್ ಶೀಟ್ ಫೈಲ್ ಮಾಡಿದ್ದು ಕೂಡ ಅಲ್ಲಿನ ಪೊಲೀಸರೇ. ಬಾಂಬೆ ಹೈಕೋರ್ಟ್ನ ತೀರ್ಪಿನ ಪ್ರಕಾರ ಇವರೆಲ್ಲ ನಿರಪರಾಧಿಗಳೇ ಆಗಿದ್ರೆ ಕಾಂಗ್ರೆಸ್ ಹತ್ರ ಹೋಗಿ ಕೇಳ್ತೀರಾ ಹಾಗಾದರೆ, ಯಾಕೆ ಮುಸಲ್ಮಾನರನ್ನು ಈ ಕೇಸ್ನಲ್ಲಿ ಫಿಕ್ಸ್ ಮಾಡಿದ್ದೀರಾ ಅಂತ. ಇದೇ ಏನಾದರೂ BJP ಸರ್ಕಾರ ಇದ್ದಾಗೆ ನಡೆದಿದ್ರೆ ಸುಮ್ಮನೆ ಬಿಡ್ತಿದ್ರಾ, ಬೊಬ್ಬೆ ಹಾಕ್ತಾ ಇದ್ರು, ಮೋದಿ ಸರ್ಕಾರ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಈಗ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷಕ್ಕೆ ಪ್ರಶ್ನೆ ಮಾಡ್ತೀರಾ, ಬೇಕಂತಲೇ ನಮ್ಮನ್ನು ಫಿಕ್ಸ್ ಮಾಡಿದ್ದೀರಾ ಅಂತ. ಇದೆಲ್ಲ ಆಗೋದಿಲ್ಲ. ಕಾಂಗ್ರೆಸ್ ಪ್ರಶ್ನೆ ಮಾಡುವ ತಾಕತ್ತು ಇವರಿಗಿಲ್ಲ. ಈ ಪೂರ್ತಿ ಪ್ರಕರಣದಲ್ಲಿ ಮೋದಿ ಸರ್ಕಾರದ ಅಭಿಪ್ರಾಯ ಏನು ಹಾಗಾದರೆ ನೋಡಿ. ಮಹಾರಾಷ್ಟ್ರದ ಫಡ್ನವಿಸ್ ಸರ್ಕಾರ ಈ ಕೇಸ್ನಲ್ಲಿ ಚಾಲೆಂಜ್ ಮಾಡುತ್ತೆ. ಈ ಪೂರ್ತಿ ಪ್ರಕರಣ MCOCA ಅಡಿಯಲ್ಲಿ ನಡೀತಾ ಇದೆ. ಆತಂಕವಾದದ ನಿಗ್ರಹ ಕಾಯ್ದೆ ಇದು. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸ್ಟೇ ತಂದ ನಂತರ OIC ಅವರು ಸಮಾಜವಾದಿ ಪಕ್ಷದ ಅಬು ಅಜ್ಮಿ ಅಂತವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. OIC ಹೇಳ್ತಾರೆ, ನಾಚಿಕೆ ಆಗೋದಿಲ್ವಾ, ಇದು ಹೈಕೋರ್ಟ್ನ ತೀರ್ಪು ಅಂತ. ಎಕ್ಸಾಕ್ಟ್ಲಿ ನಾವು ಇದನ್ನೇ ಹೇಳ್ತಾ ಇರೋದು. ಇದು ಹೈಕೋರ್ಟ್ನ ತೀರ್ಪು, ಸುಪ್ರೀಂ ಕೋರ್ಟ್ನ ತೀರ್ಪಲ್ಲ. ಇವಾಗ ನಾಚಿಕೆ ಆಗೋದಾದ್ರೆ ರಾಮ ಮಂದಿರದ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ನಿಂದ ತೀರ್ಪು ಬಂದಿತ್ತು, ಅದನ್ನ ಚಾಲೆಂಜ್ ಮಾಡಿದ್ರಲ್ಲ, ಆಗ ನಾಚಿಕೆ ಆಗಿಲ್ವಾ. ಗುಜರಾತ್ ದಂಗೆ ವಿಷಯದಲ್ಲಿ ಮೋದಿ ಅವರಿಗೆ ಸುಪ್ರೀಂ ಕೋರ್ಟ್ ಕ್ಲೀನ್ ಚಿಟ್ ಕೊಟ್ಟಿದೆ. ಆದರೂ ಅದನ್ನು ಪ್ರಚಾರದ ಅಸ್ತ್ರವಾಗಿ ಬಳಸೋದಕ್ಕೆ ನಾಚಿಕೆ ಆಗೋದಿಲ್ವಾ.
OIC ಹೇಳ್ತಾರೆ ಲೀಗಲಿ ಅಲ್ಲ, ಕಂಪ್ಲೀಟ್ಲಿ ಆರೋಪಿಗಳು ಇನ್ನೋಸೆಂಟ್ ಅಂತ. OIC ಅವರೇ ಜಡ್ಜ್ ಆಗಿ ತೀರ್ಪನ್ನು ಇಲ್ಲಿ ಕೊಟ್ಬಿಟ್ರು. ಅದಕ್ಕೆ ಸುಪ್ರೀಂ ಕೋರ್ಟ್ ಯಾಕೆ ಅಂತ ಅಂತಿದ್ದಾರೆ. OIC ಅವರೇ ಅವರು ನಿಜಕ್ಕೂ ಇನ್ನೋಸೆಂಟ್ ಆಗಿದ್ರೆ ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳುತ್ತೆ. ನಿಮಗೂ ಕೂಡ ಬೇಕಿರೋದು ಅದೇ ಅಲ್ವಾ? ಸುಪ್ರೀಂ ಕೋರ್ಟ್ನ ಫೈನಲ್ ಜಡ್ಜ್ಮೆಂಟ್ ಬರುತ್ತೆ. ಮಹಾರಾಷ್ಟ್ರದ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರನ್ನು ಬೇಕಂತ ಫಿಕ್ಸ್ ಮಾಡಿದ್ದಾರೋ ಇಲ್ವೋ ಅನ್ನೋದು ಕೂಡ ಗೊತ್ತಾಗುತ್ತೆ ಬಿಡಿ. ಅವರನ್ನು ಈಗಲೇ ಜೈಲಿಗೆ ವಾಪಸ್ ಹಾಕ್ತಾ ಇಲ್ಲ. ಅವರ 19 ವರ್ಷ ವೇಸ್ಟ್ ಆಗಿರೋದಕ್ಕಾದರೂ ಸರಿಯಾದ ತೀರ್ಪು ಬರಲಿ. ಇದಕ್ಕೆ ನಿಜವಾದ ಕಾರಣ ಯಾರು ಅಂತ ಕೂಡ ಗೊತ್ತಾಗುತ್ತೆ ಬಿಡಿ. ಟ್ರಯಲ್ ಕೋರ್ಟ್ನಲ್ಲಿ ಗಲ್ಲಿಗೇರಿಸುವ ಆದೇಶ ಕೂಡ ಬಂದಿತ್ತು. ಅಷ್ಟೇ ಅಲ್ಲ, ಇನ್ನು ಅನೇಕ ಪ್ರಶ್ನೆಗಳು ಈ ಪ್ರಕರಣದಲ್ಲಿದೆ. ತನಿಖೆ ಸರಿಯಾಗಿ ನಡೆಸಲಿಲ್ಲ ಅನ್ನುವ ವಾದ ಕೂಡ ಇದೆ. ಅದು ಸುಪ್ರೀಂ ಕೋರ್ಟ್ನ ತೀರ್ಪಿನಿಂದ ಗೊತ್ತಾಗುತ್ತೆ ಬಿಡಿ. ಪೊಲೀಸರ ತನಿಖೆಯಲ್ಲೇ ಲೋಪವಿತ್ತ ಹಾಗಾದ್ರೆ? ಇವರನ್ನ ಬೇಕಂತಲೇ ಫಿಕ್ಸ್ ಮಾಡಿದ್ರ ಹಾಗಾದ್ರೆ? ಹಾಗೆ ಏನಾದರೂ ಆಗಿದ್ರೆ ಪ್ರಶ್ನೆ ಮಾಡಬೇಕಾಗಿರೋದು ಆ ಸಮಯದ ಕಾಂಗ್ರೆಸ್ ಸರ್ಕಾರವನ್ನ ಹಾಗೂ ಪೊಲೀಸ್ ತನಿಖೆಯನ್ನ. ಯಾಕೆ ಮುಸಲ್ಮಾನರಿಗೆ ಅನ್ಯಾಯ ಮಾಡಿದ್ರಿ ಅಂತ. ನಿಜ ಅಲ್ವಾ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.